ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಗಾರ್ಡನಲ್ಲಿ ಆಗಿರುವಂತಹ ವೆಜಿಟೇಬಲ್ಸ್ನ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೇನೆ. ಸುಮಾರಷ್ಟು ತರಕಾರಿಗಳು ಇದೆ. ಈಗ ಯಾವುದೆಲ್ಲ ತರಕಾರಿಗಳನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೇನೆ ಅಂತ ನೋಡ್ಕೊಂಡು ಬರುವ. ಇದು ನನ್ನ ಸೀತಾಫಲದ ಪ್ಲ್ಯಾಂಟ್. ಈಗ ಒಂದೇ ಒಂದಿದೆ. ಇದು ಸೆಕೆಂಡ್ ಟೈಮ್ ಆಗಿರುವಂಥದ್ದು. ಆಲ್ರೆಡಿ ಒಂದು ಸಲ ಆಗಿದ್ದನ್ನು ಹಾರ್ವೆಸ್ಟ್ ಮಾಡಿದ್ದೆ ನಾನು. ನೆಕ್ಸ್ಟ್ ಇದು ಪೀನಟ್ ಬಟರ್ ಫ್ರೂಟ್ ಅಂತೇಳಿ ಕರೀತಾರೆ. ತಿನ್ನಲಿಕ್ಕೆ ಅಷ್ಟೊಂದು ಟೇಸ್ಟಿಯಾಗಿರಲ್ಲ, ಆದರೆ ಪ್ಲ್ಯಾಂಟಲ್ಲಿ ಹಣ್ಣುಗಳಂತೂ ತುಂಬಾ ಬಿಟ್ಟಿದೆ. ಮೇ ಬಿ ಎವ್ರಿ ಮಂತ್ ನನಗೆ ಹಾರ್ವೆಸ್ಟಿಂಗಿಗೆ ಸಿಗ್ತದೆ ಇದು. ಇದು ನನ್ನ ಅಲಸಂಡೆ ಪ್ಲ್ಯಾಂಟ್. ಇದರಲ್ಲೂ ಕೂಡ 2 ವೆರೈಟಿ ಇದೆ. ಹಾಗೆ ಇದು ಸ್ವಲ್ಪ ಶಾರ್ಟ್ ಇರ್ತದೆ, ಹಾಗೆ ಸ್ವಲ್ಪ ಟೇಸ್ಟಲ್ಲಿ ಕೂಡ ಡಿಫ್ರೆಂಟ್ ಇದೆ. ಇದನ್ನು ನಾನು ನನ್ನ ಮಲ್ಬೆರಿ ಪ್ಲ್ಯಾಂಟಿಗೆ ಬಿಟ್ಟಿದ್ದೇನೆ. ಸುಮಾರಷ್ಟು ಅಲಸಂಡೆಗಳು ಆಗಿದೆ ಇದರಲ್ಲಿ. ಆಲ್ರೆಡಿ ಒಂದು ಸಲ ಹಾರ್ವೆಸ್ಟಿಂಗ್ ಮಾಡಿ, ಇದು ಈಗ ಸೆಕೆಂಡ್ ಟೈಮ್ ಹಾರ್ವೆಸ್ಟ್ ಮಾಡ್ತಿರೋದು ನಾನು. ನೆಕ್ಸ್ಟ್ ಇದು ಪರ್ಪಲ್ ಬದನೆ. ಇದು ನಾನು ಫಸ್ಟ್ ಟೈಮ್ ಬೆಳೆಸಿರುವಂಥದ್ದು. ತುಂಬ ಎಕ್ಸೈಟ್ ಆಗಿದೆ. ಒಂದೇ ಒಂದಾಗಿದೆ, ಬಟ್ ಇದನ್ನು ನಾನು ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇಲ್ಲ. ಇನ್ನಿದು ಬೀನ್ಸ್ನ ಲಾಸ್ಟ್ ಹಾರ್ವೆಸ್ಟಿಂಗ್. ಈಗಾಗಲೇ ಬಳ್ಳಿ ಹಾಳಾಗಿದೆ, ಅದನ್ನು ರಿಮೂವ್ ಮಾಡಬೇಕು. ಆದರೂ ಸ್ವಲ್ಪ ಇತ್ತು, ಅದನ್ನು ಹಾಗಾಗಿ ಲಾಸ್ಟ್ ಹಾರ್ವೆಸ್ಟ್ ಮಾಡ್ತಿದ್ದೇನೆ. ಇದು ಆ್ಯಕ್ಚುಲಿ ನನಗೆ ಬೀನ್ಸ್ ಅಂತಲೂ ಗೊತ್ತಾಗ್ತಿಲ್ಲ ಅಥವಾ ರಾಜ್ಮಾ ಅಂತಲೂ ಗೊತ್ತಾಗ್ತಿಲ್ಲ, ಯಾಕಂದರೆ ಸೀಡ್ ತುಂಬ ದೊಡ್ಡದಿದೆ, ಪರ್ಪಲ್ ಕಲರ್ ಆಗಿ. ಇನ್ನು ಇದು ನನ್ನ ಚೆರ್ರಿ ಟೊಮೆಟೊ ಪ್ಲ್ಯಾಂಟ್. 1-2 ಟೊಮೆಟೊ ಅಷ್ಟೇ ಸ್ವಲ್ಪ ಹಣ್ಣಾಗಿದೆ, ಅದನ್ನು ಹಾರ್ವೆಸ್ಟ್ ಮಾಡ್ತಿದ್ದೆ ನಾನು. ಗಿಡ ತುಂಬ ಬರೀ ಟೊಮೆಟೊಗಳೇ ಕಾಣ್ಬೋದು, ಬಟ್ ಸೈಜಲ್ಲಿ ಸ್ವಲ್ಪ ಸಣ್ಣದಾಗಿರ್ತದೆ. ಇದನ್ನು ಕೂಡ ಹಾಗೆಯೇ ನಾನು ಫಸ್ಟ್ ಟೈಮ್ ಗ್ರೋ ಮಾಡಿರುವಂಥದ್ದು, ಹಾಗೆ ಫಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡ್ತಾಯಿದ್ದೇನೆ. ಇದು ಬುಷ್ ಪೆಪ್ಪರ್ ಪ್ಲ್ಯಾಂಟ್. ಇದು ನಾನು ನರ್ಸರಿಯಿಂದ ತಂದು ಒಂದು 2 ಮಂತ್ ಆಗಿದೆ ಅಷ್ಟೇ. ತಂದ ಮೇಲೆ ಒಂದು ಸಲ ಕಾಳುಮೆಣಸು ಆಗಿದೆ. ಈಗ ಇನ್ನೊಮ್ಮೆ ಚಿಗುರು ಬಂದು ಇನ್ನೊಂದು ಸಲ ಆಗ್ತಿದೆ. ಮೋಸ್ಟ್ಲಿ ಇದು ಆಲ್ ಟೈಮ್ ಆಗ್ತದೆ ಇರಬೇಕು, ನಂಗೆ ಗೊತ್ತಿಲ್ಲ ಅಷ್ಟು ಇದು ಇನ್ಫಾರ್ಮೇಷನು. ಇದನ್ನು ನಾವು ಜೀರಿಗೆ ಮೆಣಸು ಅಂತೇಳಿ ಕರಿತೇವೆ. ಇದಂತೂ ಒಂದು ಗಿಡದಲ್ಲಿ ಫುಲ್ ಆಗಿದೆ. ಇದನ್ನು ಇಂಗ್ಲೀಷಲ್ಲಿ ಬರ್ಡ್ ಐ ಚಿಲ್ಲಿ ಅಂತ ಕೂಡ ಕರೀತಾರೆ. ತುಂಬಾ ಖಾರ ಇರುತ್ತೆ, ಆದರೆ ಹೆಲ್ತಿಗೆ ಕೂಡ ಇದು ತುಂಬಾ ಬೆನಿಫಿಟ್ಸ್ ಇದೆ. ಇದನ್ನು ಪದಾರ್ಥಕ್ಕೆ ಯೂಸ್ ಮಾಡೋದ್ರಿಂದ ಇದು ತುಂಬ ತಂಪಂತ ಕೂಡ ಹೇಳ್ತಾರೆ, ಆದರೆ ಸಖತ್ ಖಾರ ಅಂತ ಇರ್ತದೆ.
ಇದು ಪಪ್ಪಾಯ ಪ್ಲ್ಯಾಂಟ್. ನೆಕ್ಸ್ಟ್ ಇದು ಕಾಯಿಮೆಣಸು. ಇದಂತೂ ನನ್ನ ಲಾಸ್ಟ್ ಇಯರ್ನ ಪ್ಲ್ಯಾಂಟ್. ಇನ್ನೂ ಇದರಲ್ಲಿ ಮೆಣಸಂತೂ ಆಗ್ತಾನೇ ಇದೆ. ಲಾಸ್ಟ್ ಇದು ಮಲ್ಬೆರಿ. ನಾನು ಕಟ್ಟಿಂಗ್ಸಿಂದ ಗ್ರೋ ಮಾಡಿರುವಂಥ ಪ್ಲ್ಯಾಂಟ್. ತುಂಬಾ ಮಲ್ಬೆರಿ ಇರ್ತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.